Prime Minister, you were once again. ಡೆಲ್ಲಿನಲ್ಲಿ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇತ್ತು, ಹೋಗಿದ್ದೆ, ಅದನ್ನ ಅಟೆಂಡ್ ಮಾಡಿದೆ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ. ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದು 4-5 ವಿಚಾರಗಳನ್ನ ಅವ್ರ ಮುಂದೆ ಪ್ರಸ್ತಾಪ ಮಾಡಿದೆ. ಒಂದು, ನಬಾರ್ಡ್ನಲ್ಲಿ ಕಡಿಮೆ ಮಾಡಿಬಿಟ್ಟಿದ್ದಾರೆ, ನಮಗೆ ಶಾರ್ಟ್ ಟರ್ಮ್ ಲೋನ್ ಕೊಡ್ತಕ್ಕಂಥದ್ದು ಕಡಿಮೆ ಮಾಡಿಬಿಟ್ಟಿದೆ. 5,600 ಕೋಟಿ 24-25ರಲ್ಲಿ 2,340 ಕೋಟಿ ಮಾಡಬೇಕು, 58% ಕಡಿಮೆ ಮಾಡಬೇಕು. ಅದು ಒಂದು ವಿಚಾರ ಪ್ರಸ್ತಾಪ ಮಾಡಿ ರಿಸರ್ವ್ ಬ್ಯಾಂಕ್ನವ್ರಿಗೆ ಮತ್ತು ನಬಾರ್ಡ್ನವ್ರಿಗೆ ಹೇಳಬೇಕು ಅಂತ ಒತ್ತಾಯ ಮಾಡಿದ್ದೀನಿ. ಆಮೇಲೆ ಮಹದಾಯಿ ಯೋಜನೆ, ಇದು ಎಂಥದ್ದು ನಮ್ಮ ಮೇಕೆದಾಟು ಯೋಜನೆ, ಅದಕ್ಕೆ ಮಹದಾಯಿ ಯೋಜನೆಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಬೇಕು, ಕೂಡಲೇ ಕೊಡಿ ಅಂತ ಒತ್ತಾಯ ಮಾಡಿದ್ದೀನಿ. ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿ ಅಂತ ಒತ್ತಾಯ ಮಾಡಿದ್ದೀನಿ. ಆಮೇಲೆ ನೀವೇ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದರು ಲಪ್ಪರ್ ಪತ್ರಕ್ಕೆ. 1 ಕೋಟಿ ರೂಪಾಯಿನೂ ಕೊಟ್ಟಿಲ್ಲ. 1 ವರ್ಷ ಆಯಿತು, 1.5 ವರ್ಷ ಆಯಿತು, ಕೊಟ್ಟಿಲ್ಲ ಅಂತ ಹೇಳಿದ್ರು. ಆಮೇಲೆ 15 ಫೈನಾನ್ಸ್ ಕಮಿಷನ್ನಲ್ಲಿ 11,495 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ಟಿಲ್ಲ, ಅದು ಹೇಳಿದ್ದೀವಿ. ಮತ್ತು 15ನೇ ಹಣಕಾಸಿನ ಆಯೋಗದಲ್ಲಿ ಹಾಗೆ ಅನ್ಯಾಯವನ್ನು 16ನೇ ಆಯೋಗದಲ್ಲಿ ನೀವು ಸ್ವಲ್ಪ ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿದ್ರು. Prime Minister, you were once again. ಡೆಲ್ಲಿನಲ್ಲಿ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇತ್ತು, ಹೋಗಿದ್ದೆ, ಅದನ್ನ ಅಟೆಂಡ್ ಮಾಡಿದೆ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ. ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದು 4-5 ವಿಚಾರಗಳನ್ನು ಅವ್ರ ಮುಂದೆ ಪ್ರಸ್ತಾಪ ಮಾಡಿದೆ. ಒಂದು, ನಬಾರ್ಡ್ನಲ್ಲಿ ಕಡಿಮೆ ಮಾಡಿಬಿಟ್ಟಿದ್ದಾರೆ, ನಮಗೆ ಶಾರ್ಟ್ ಟರ್ಮ್ ಲೋನ್ ಕೊಡ್ತಕ್ಕಂಥದ್ದು ಕಡಿಮೆ ಮಾಡಿಬಿಟ್ಟಿದೆ. 5,600 ಕೋಟಿ 24-25ರಲ್ಲಿ 2,340 ಕೋಟಿ ಮಾಡಬೇಕು, 58% ಕಡಿಮೆ ಮಾಡಬೇಕು. ಅದು ಒಂದು ವಿಚಾರ ಪ್ರಸ್ತಾಪ ಮಾಡಿ ರಿಸರ್ವ್ ಬ್ಯಾಂಕ್ನವ್ರಿಗೆ ಮತ್ತು ನಬಾರ್ಡ್ನವ್ರಿಗೆ ಹೇಳಬೇಕು ಅಂತ ಒತ್ತಾಯ ಮಾಡಿದ್ದೀನಿ. ಆಮೇಲೆ ಮಹದಾಯಿ ಯೋಜನೆ, ಇದು ಎಂಥದ್ದು ನಮ್ಮ ಮೇಕೆದಾಟು ಯೋಜನೆ, ಅದಕ್ಕೆ ಮಹದಾಯಿ ಯೋಜನೆಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಬೇಕು, ಕೂಡಲೇ ಕೊಡಿ ಅಂತ ಒತ್ತಾಯ ಮಾಡಿದ್ದೀನಿ. ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿ ಅಂತ ಒತ್ತಾಯ ಮಾಡಿದ್ದೀನಿ. ಆಮೇಲೆ ನೀವೇ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದರು ಲಪ್ಪರ್ ಪತ್ರಕ್ಕೆ. 1 ಕೋಟಿ ರೂಪಾಯಿನೂ ಕೊಟ್ಟಿಲ್ಲ. 1 ವರ್ಷ ಆಯಿತು, 1.5 ವರ್ಷ ಆಯಿತು, ಕೊಟ್ಟಿಲ್ಲ ಅಂತ ಹೇಳಿದ್ರು. ಆಮೇಲೆ 15 ಫೈನಾನ್ಸ್ ಕಮಿಷನ್ನಲ್ಲಿ 11,495 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ಟಿಲ್ಲ, ಅದು ಹೇಳಿದ್ದೀವಿ. ಮತ್ತು 15ನೇ ಹಣಕಾಸಿನ ಆಯೋಗದಲ್ಲಿ ಹಾಗೆ ಅನ್ಯಾಯವನ್ನು 16ನೇ ಆಯೋಗದಲ್ಲಿ ನೀವು ಸ್ವಲ್ಪ ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿದ್ರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.